ಹಲೋ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಶಶಿ ಶಾಸ್ತ್ರಿ. ನಾನೊಬ್ಬ ಗಡಿಯಾರದ ಮೆಕ್ಯಾನಿಕ್ಕು. 44 ವರ್ಷದಿಂದ ಈ ಟ್ರೇಡಲ್ಲೇ ಇದ್ದೀನಿ. ಈಗ ನಮ್ಮ ಕನ್ನಡಿಗರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಯೋಚನೆಯಿಂದ ನಾನು ಈ ಕನ್ನಡದಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದರಲ್ಲಿ ನಿಮಗೆ ಸ್ವಲ್ಪ ಟೂಲ್ಸ್ ಎಲ್ಲ ತೋರಿಸ್ತೀನಿ. ಆ ಟೂಲ್ಸ್ ಏನು ಅನ್ನೋದು ನೀವು ನೋಡ್ಬೋದು. ಇದರಲ್ಲಿ ಈ ಗಡಿಯಾರದ ಕೆಲಸಗಳು ಮಾಡಬೇಕಾದ್ರೆ ನೋಡಿ, ಈ ಥರ ಮಷೀನನ್ನು ನಾವು 8 ಡೇ ಕ್ಲಾಕ್ ಇದೆ. ಈ ಥರ ಕ್ಲಾಕ್ಸನ್ನು ರಿಪೇರಿ ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ನಿಮಗೆ ನಾನು ಸ್ವಲ್ಪ ಟೂಲ್ಸ್ ಬೇಕಾಗುತ್ತೆ. ಮೊದಲನೇದಾಗಿ ಒಂದು ಈ ಥರ ಸ್ಕ್ರೂ ಡ್ರೈವರ್ ತೊಗೊಳ್ಳಿ. ಇನ್ನೊಂದು ಈ ಥರ ಕಟ್ಟರ್ ಥರದ್ದು ಇದೊಂದು ಪ್ಲಯರ್ ತೊಗೋಬೇಕು. ಓಕೆ, ಇನ್ನೊಂದು ಈ ಥರ ನೋಸ್ ಪ್ಲೇಯರ್ ಒಂದು ಇಟ್ಕೋಬೇಕು. ಇದೊಂದು ಫ್ಲ್ಯಾಟ್ ಪ್ಲೇಯರ್ ಅಂತಾರೆ ಇದನ್ನು, ನೋಡಿ ಈ ಥರದ್ದು. ಇನ್ನೊಂದು ಇದು ರೌಂಡ್ ಹೆಡೆಡ್ ನೋಸ್ ಪ್ಲೇಯರು. ಇಷ್ಟು ಟೂಲ್ಸ್ ಇದ್ದರೆ ನಮ್ಮ ಕೆಲಸ ಇದು ಮಾಡೋಕ್ಕೆ ಸಾಧ್ಯ. ಇದೆಲ್ಲ ನಮಗೆ ಹಾರ್ಡ್ವೇರ್ ಶಾಪಲ್ಲೂ ಸಿಗ್ಬೋದು. ಇಲ್ಲದ ಕಾಲಕ್ಕೆ ಈ ಕ್ಲಾಕ್ಗೆ ವಾಚಸ್ ಸ್ಪೇರ್ ಪಾರ್ಟ್ಸ್ ಮಾರೋರ ಹತ್ರ ಈ ಟೂಲ್ಸ್ ನಿಮಗೆ ಸಿಗುತ್ತೆ. ಯಾರಿಗೆ ಬೇಕಾದರೆ ಈ ಥರದ್ದೊಂದು ಕಣ್ಣಿಂದ ಹಾಕ್ಕೊಳ್ಳೋಕೆ ಈ ಥರದ್ದು ಬೇಕಾದವ್ರಿಗೆ, ಕಣ್ಣು ವಿಷನ್ ಕಡಿಮೆ ಇದ್ದವ್ರಿಗೆ ಈ ಥರದ್ದೊಂದು ಇದು ತೊಗೋಬೋದು, ಐ ಪೀಸು. ಓಕೆ, ಈಗ ಇದರಲ್ಲಿ ನಾವು ಯಾವ ಥರ ಇದನ್ನು ಮಾಡಬೇಕು ಅನ್ನೋದು ಈಗ ನಿಮಗೆ ತೋರಿಸ್ತೀನಿ. ನೀವು ಇದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಇದು ನಿಮಗೆ ಇಷ್ಟ ಆದ ಕಾಲಕ್ಕೆ ಇದನ್ನು ನೀವು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಇದರಲ್ಲಿ ನಾವು ನೋಡೋಣ. ಇದು ಬಹಳ ಹಳೆ ಮಷಿನ್ನು. ಇದಕ್ಕೆ ಏನಿಲ್ಲ ಅಂದರೂ ಕೂಡ ಒಂದು 90 ವರ್ಷದ ತನಕ ಆಗಿದೆ. ಇದೆಲ್ಲ 2 ಸ್ಪ್ರಿಂಗು ಟೈಟಾಗೆ ವೈಂಡ್ ಮಾಡಿದ್ದಾರೆ. ಇದರಲ್ಲಿ ಈಗ ನಾವು ಅನ್ವೈಂಡ್ ಮಾಡೋದಕ್ಕೋಸ್ಕರ ಎಲ್ಲದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂದರೆ, ಈ ಥರದ್ದು ನಾವು ಟ್ವೈನನ್ನು ತೊಗೋಬೇಕು. ಇದನ್ನು 3 ದಾರ ಒಟ್ಟಿಗೆ ತೊಗೊಂಡಿದ್ದೀನಿ. ಇದನ್ನು ಹಾಕಿ ನಾವು ಮುಂಚೆ ಇದರಿಂದ ತಗೊಂಡು ಇದನ್ನು ನಾವು ಟೈ ಮಾಡಬೇಕು. ಕಟ್ಟದೇ ಇದ್ದ ಕಾಲಕ್ಕೆ ಏನಾಗುತ್ತೆ, ಎಲ್ಲ ವೀಲ್ಸು ಮನೇಲಿ ಹರಡ್ಕೊಳ್ಳುತ್ತೆ, ಕೈ ಕಾಲಿಗೆ ಏಟು ತಾಕೋ ಭಯ ಕೂಡ ಇರುತ್ತೆ. ಅದರಿಂದ ನಾವು ಈ ಥರ ಇದನ್ನು ಕಟ್ಟಬೇಕು. ನೋಡಿ, ಈಗ ನಾನು ಕಟ್ತಾ ಇದ್ದೀನಲ್ಲ, ಅದೇ ಥರ ನೀವು ಕೂಡ ಟ್ರೈ ಮಾಡಿ ಈ ಥರ ಕಟ್ಟಿ. ಅದು ಹೇಗೆ ಕಟ್ಟಬೇಕು ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಹಾಕಿ ಬಲವಾಗಿ ಬಿಗಿದು ಇದಕ್ಕೆ 3 ಗಂಟೆ ಹಾಕಿ, ಒಂದಾಯಿತು, 2ನೇ ಗಂಟಿದು. ಇದಾದಮೇಲೆ ಇನ್ನೊಂದು ಇದೇ ಥರ 3ನೇ ಗಂಟು. 3 ಗಂಟೆ ಯಾತಕ್ಕಪ್ಪ ಅಂದರೆ 2 ಗಂಟಲ್ಲಿ ಅದೇ ಟೈಟ್ ಆಯಿತು. 3ನೇದು ಅದಕ್ಕೆ ಸೇಫ್ಟಿಗೆ ಅಂದರೆ ಇನ್ಶೂರೆನ್ಸ್ ಅಂತ. ಆ ಮೊದಲನೇ 2 ಗಂಟಲ್ಲಿ ಯಾವುದಾದ್ರು ಲೂಸ್ ಆದರೂ ಕೂಡ ಈ 3ನೇ ಗಂಟು ಅದನ್ನು ಹಿಡ್ಕೊಂಡಿರುತ್ತೆ. ನೋಡಿ, ಈ ಥರ ಅದು ಕಾಣಿಸ್ಬೇಕು. ನಾವು ಕಟ್ಟಿರೋದು ನೋಡಿ ಹೀಗಿರಬೇಕು. ಓಕೆ, ಕಾಣಿಸ್ತಾ ಇದೆಯಲ್ಲ. ಈಗ ಇದೇ ರೀತಿಯಲ್ಲಿ ಈ ಇನ್ನೊಂದು ಸೈಡಿಗೆ ನಾನು ಅದನ್ನು ಕಟ್ತೀನಿ. ನೋಡಿ, ಇದೇ ಥರದ್ದಿದೆ, 3 ದಾರ ಇದೆ. ಇದು 3ದ್ದನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಟ್ವೈನ್ ತೊಗೊಂಡು ಕಟ್ಟಬೇಕು. ನೋಡಿ, ಈ ಥರ ಅದನ್ನು ತಗೊಂಡು ಕಟ್ಟೋದಕ್ಕೆ ಸ್ವಲ್ಪ ಮೊದಲರಲ್ಲಿ ಇದು ಸ್ವಲ್ಪ ಪ್ರಾಬ್ಲಮ್ ಆಗಿ ಕಾಣಿಸುತ್ತೆ. ಯಾಕೆಂದರೆ ಅದು ಸರಿಯಾಗಿ ಕೂತ್ಕೊಳ್ಳಲ್ಲ, ಕೈಯಿಂದ ಸ್ಲಿಪ್ ಆಗ್ತಾ ಇರುತ್ತೆ. ಯೋಚನೆ ಇಲ್ಲ, ಎಲ್ಲರೂ ಮಾಡ್ಬೋದು. ಇದರಲ್ಲಿ ಏನು ದೊಡ್ಡ ಕೆಲಸ ಏನೂ ಇಲ್ಲ. ಕಲಿಯೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಇದೆಲ್ಲ ಸರಿಯಾಗಿ ಕಲಿತ್ಕೊಂಡು ಮಾಡ್ಬೋದು. ನೀವು ನಿಮ್ಮ ಗಡಿಯಾರನ ನೀವೇ ಮನೇಲಿ ರಿಪೇರಿ ಮಾಡ್ಕೋಬೋದು. ಇದಕ್ಕೆ ಆದಷ್ಟು ನಿಮಗೆ ನಾನು ಸಹಾಯ ಮಾಡ್ತೀನಿ ಯೂಟ್ಯೂಬ್ ಮೇಲೆ. ಯಾರಿಗಾರು ಏನಾದ್ರು ಪ್ರಶ್ನೆ ಇದ್ದ ಕಾಲಕ್ಕೆ ನೀವು ನನಗೆ ಈ ಚಾನೆಲ್ ಮೇಲೆ ನಿಮ್ಮ ಪ್ರಶ್ನೆಗಳು ಹಾಕ್ಬೋದು ಕೂಡ. ಪ್ರಶ್ನೆಗಳು ಹಾಕಿದ ಕಾಲಕ್ಕೆ ನಾನು ಅದಕ್ಕೆ ನಿಮಗೆ ಸರಿಯಾಗಿ ಉತ್ತರ ಕೊಡ್ತೀನಿ. ವಾರದಲ್ಲಿ 1 ವಾರದೊಳಗಾಗಿ ಎಲ್ಲರಿಗೂ. ನೋಡಿ, ಇಷ್ಟ ಆದಮೇಲೆ ಈಗ ಏನು ಮಾಡಬೇಕು ಅನ್ನೋದು ನೋಡ್ಕೊಳ್ಳಿ. ಈಗ ಇಷ್ಟ ಆದಮೇಲೆ ಮುಂಚೆ ಇದನ್ನು ನಾವು ಇಲ್ಲಿಂದ ತೆಗಿಬೇಕು. ಇದರ ಮೇಲಿರೋ ಈ ಪಟ್ಟಿನ ತೆಗಿಬೇಕು. ಇದರಲ್ಲಿ ಇದನ್ನು ಇಲ್ಲಿಂದ ನೋಡಿ ಇದಿರುತ್ತೆ ಹೀಗೆ. ಇದನ್ನು ಪೆಂಡುಲಮ್ ರಾಡ್ ಅಂತಾರೆ.
ಇದರ ಮೇಲೆ ಪೆಂಡುಲಮ್ ತಾಕಿ ಹೀಗೀಗೆ ಆಡುತ್ತೆ, ಆಗ ಅದು ಮುಂದಕ್ಕೆ ಜರುಗುತ್ತೆ. ಇದಾದ ಮೇಲೆ ಇದ್ರ ಜೊತೆಗೆ ಬರೋ ಪಾರ್ಟು ಅಂದರೆ ಇದನ್ನು ಲಿವರ್ ಅಂತಾರೆ. ಇದರ ಎಲ್ಲ ಹೆಸರುಗಳು ತಿರ್ಗಾ ನಿಮ್ಗೆ ಇನ್ನೊಂದು ಸತಿ ನಾನು ಹೇಳ್ತೀನಿ ಪೂರ್ತಿ ಬಿಚ್ಚಾದಮೇಲೆ. ಈಗ ಅಲ್ಲಿ ತನಕ ಬಿಚ್ಚೋ ರೀತಿ ತಿಳ್ಕೊಳ್ಳಿ. ಅದರಿಂದ ಇದು ಎರಡು ಇಲ್ಲಿ ಪಕ್ಕಕ್ಕೆ ಇಡ್ತೀನಿ. ಈಗ ನಾವು ಇದನ್ನು ತಿಂದು ವಾಪಸ್ ಇದರ ಪೊಸಿಷನ್ಗೆ ಇಟ್ಬಿಟ್ಟು ಇದನ್ನು ಈಗ ಬೆರಳು ಬಿಟ್ಟರೆ ಇದು ರನ್ ಆಗೋಕ್ಕೆ ಶುರು ಆಗುತ್ತೆ ನೋಡಿ. ಈಗ ಇದೇನಾಗುತ್ತೆ, ಇದರಲ್ಲಿರೋ ವೈಂಡ್ ಪೂರ್ತಿ ನಿಲ್ಲೋ ತನಕ ಇದು ತಿರುಗಿ ಇದು ಒಂದು ಜಾಗಕ್ಕೆ ಬಂದು ನಿಲ್ಲುತ್ತೆ. ನಿಂತ ಕಾಲಕ್ಕೆ ನಾವು ಆಗ ಆ ಸ್ಟ್ರೈಕಿಂಗ್ ಸೈಡಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ನೋಡಿಕೊಂಡು ಅದನ್ನು ನಾವು ಅನ್ವೈಂಡ್ ಮಾಡಬೇಕು. ಅನ್ವೈಂಡ್ ಮಾಡದೆ ಗಡಿಯಾರನ ಬಿಚ್ಚಬಾರ್ದು. ಯಾಕೆಂದರೆ ಬಿಚ್ಚಿದ್ರೆ ಕೈಗೂ ಅಪಾಯ, ಪ್ರಾಣಕ್ಕೂ ಅಪಾಯ, ವೀಲ್ಸ್ ಎಲ್ಲ ಮುರಿದೋಗುತ್ತೆ, ನಮಗೆ ಲಾಸ್ ಆಗುತ್ತೆ. ಅದರಿಂದ ನಾವು ಸ್ವಲ್ಪ ಇದಕ್ಕೆ ಯೋಚನೆ ಮಾಡಿ ಇದನ್ನು ಬಿಚ್ಚಬೇಕು. ಇದರಲ್ಲಿ ಯಾವಾಗಲೂ ಬಿಚ್ಚುವಾಗ ಅಬ್ಸರ್ವ್ ಮಾಡಬೇಕು, ಎಲ್ಲಿ ಏನು ಹೇಗಿದೆ, ಯಾವ ಸಿಸ್ಟಮಲ್ಲಿ ಕೂತಿದೆ, ಯಾವ ಸಿಸ್ಟಮಲ್ಲಿ ನಡೆಯುತ್ತೆ ಅನ್ನೋದು ಮಾತ್ರ ತಿಳ್ಕೊಳ್ಳೋಕ್ಕೋಸ್ಕರ ಮುಂಚೆ ಅಬ್ಸರ್ವ್ ಮಾಡೋದು ಕಲ್ತ್ಕೊಳ್ಳಿ. ಅಬ್ಸರ್ವ್ ಮಾಡಿದ ಮೇಲೆ ಮಿಕ್ಕಿದ್ದೆಲ್ಲ ನಾವು ಪ್ರಾಬ್ಲಮ್ಮು ದೂರ ಮಾಡ್ಬೋದು. ಈ ಪ್ರತಿ ವೀಲ್ಸ್ ಹೆಸರು ಕೂಡ ನಿಮಗೆ ಹೇಳ್ತೀನಿ. ಈಗ ಅಲ್ಲಿ ತನಕ ಇದು ಅನ್ವೈಂಡ್ ಆಗಲಿ ಮುಂಚೆ 2-3 ನಿಮಿಷ ಆಗುತ್ತೆ ಇದು ಅನ್ವೈಂಡ್ ಆಗೋಕ್ಕೆ. ಇದು ಅನ್ವೈಂಡ್ ಆದಮೇಲೆ ನಾವು ಮುಂದಕ್ಕೆ ಏನು ಮಾಡಬೇಕು ಅನ್ನೋದು, ಈ ಸೈಡಲ್ಲಿ ಏನು ಮಾಡೋದಿದೆ, ಇದಕ್ಕೆ 2 ಸೈಡ್ ಉಂಟು. ಇದು ಗೋಯಿಂಗ್ ಸೈಡ್ ಅಂತಾರೆ, ಈಗ ತಿರುಗ್ತಿರೋದು. ಈ ಸೈಡನ್ನು ಸ್ಟ್ರೈಕಿಂಗ್ ಸೈಡ್ ಅಂತಾರೆ. ಮಧ್ಯದಲ್ಲಿ ಇದಕ್ಕೆ 3ನೇ ಭಾಗ ಕೂಡ ಇದೆ, ಈ ಸೆಂಟ್ರ್ ವೀಲು, ಮಿನೆಟ್ ವೀಲು ಇವೆಲ್ಲ ಬರುತ್ತೆ. ಅದೆಲ್ಲ ನಿಮಗೆ ನಾನು ಹೇಳ್ತೀನಿ ಮುಂದಕ್ಕೆ ಬಿಚ್ಚಿದಾಗ. ಈಗ ನಾವು ಇದು ಅನ್ವೈಂಡ್ ಮಾಡ್ತಾ ಇದ್ದೀವಿ ಮೇನ್ ಸೈಡ್. ಇದನ್ನು ಗೋಯಿಂಗ್ ಸೈಡ್ ಕೂಡ ಅಂತಾರೆ. ಇದನ್ನು ನಿಲ್ಲೋ ತನಕ ಮುಂದಕ್ಕೆ ಏನು ಬಿಚ್ಚಬಾರ್ದು. ಇದು ಇದರಲ್ಲಿ ಫುಲ್ಲಾಗಿ ಈ ಸ್ಪ್ರಿಂಗ್ ಇದರಲ್ಲಿ ಟೈಟಾಗಿ ಕೂತ್ಕೊಂಡು ಈ ಚಕ್ರ ತಿರುಗೋದು ನಿಲ್ಲೋ ತನಕ ನಾವು ಸ್ವಲ್ಪ ತಾಳ್ಮೆ ಇಟ್ಕೋಬೇಕು. ಈ ಥರದ್ದೊಂದು ನಮ್ಮ ಹತ್ರ ಟ್ವೀಸರ್ ಕೂಡ ಇರಬೇಕು. ಅದಕ್ಕೆಂದ್ರೆ ಮಧ್ಯ ಬೆರಳು ಹಾಕೋ ಹಾಗಿಲ್ಲ. ಇದರಿಂದ ಮೇಲೆ ಏನು ಬೇಕು ಅದನ್ನು ತೆಕ್ಕೊಳ್ಳೋದು. ಕಚರ ಏನಾದ್ರು ಇದು ಕಾಲಕ್ಕೆ ಅದು ತೆಗಿಬೋದು, ಕಚಡಗಳನ್ನೆಲ್ಲ. ಮುಗಿತಾ ಬರ್ತಾ ಇದೆ. ಸ್ವಲ್ಪ ತಳ್ಳಬೋದು ಹೀಗೆ ನಮಗೆ ಬೇಕಾದರೆ. ಸ್ವಲ್ಪ ಫಾಸ್ಟ್ ಮಾಡುತ್ತೆ, ಅದನ್ನು ಬೇಗ ಹೋಗಿ ನಿಲ್ಲುತ್ತೆ. ಇದನ್ನು ನೋಡ್ಕೊಳ್ಳೋಕ್ಕೆ, ಗ್ಯಾರಂಟಿ ಮಾಡ್ಕೊಳ್ಳೋಕ್ಕೆ ಮುಗಿತಾ ಇಲ್ವಾ ಇದರ ವೈಂಡು ಅನ್ನೋದಕ್ಕೆ ಹೀಗೆ ಆಡಿಸಿ ನೋಡಬೇಕು. ಈಗ ಆಡಿದಾಗ ನೋಡಿ ಅದು ನಿಂತ ಕಾಲಕ್ಕೆ ಪೂರ್ತಿ ನಿಂತೋಗುತ್ತೆ. ಇದು ಮಾತ್ರ ಫ್ರೀಯಾಗಿ ಮೂಮೆಂಟ್ ಬರುತ್ತೆ ಅಷ್ಟು. ಆದರೂ ಅದರಲ್ಲಿ ನಾವು ರಿಸ್ಕ್ ತೊಗೋಬಾರ್ದು ಅಂತ ಇದನ್ನು ಸ್ವಲ್ಪ ತಳ್ಳಿದ್ರೆ ಉಳಿದಿದ್ದು ಏನಾದ್ರು ಸ್ವಲ್ಪ ವೈಂಡ್ ಇದ್ದರೆ ಕೂಡ ಅದು ಮುಗಿದು ಹೋಗುತ್ತೆ, ಅನ್ವೈಂಡ್ ಆಗುತ್ತೆ. ಈಗ ನಿಂತಿದೆ, ಆದರೆ ಇನ್ನೂ 1-2 ಸತಿ ತಳ್ಳಿಬಿಟ್ರೆ ನಿಮ್ಮ ಸೇಫ್ಟಿಗೆ ನೀವು ಇದು ಮಾಡ್ಬೋದು. ಈ ಸತಿ ನಿಂತರೆ ನಾವು ಆ ಸೈಡ್ ನೋಡ್ಬೋದು. ಈ ಸೈಡ್ ಬಿಚ್ಚೋದು ಹೇಗಪ್ಪ ಅಂದರೆ ನೋಡಿ, ಹೀಗೆ ತಿರುಗಿಸ್ಕೊಂಡು, ಓಕೆ, ಇದರಲ್ಲಿ ಈ ಥರ ನಮ್ಮ ಕಟ್ಟರ್ ತಗೊಂಡು ಈ ಮೇಲಿರುವ ಮೊದಲನೇ ನಟ್ಟನ್ನು ಸ್ವಲ್ಪ ಬಿಚ್ಕೋಬೇಕು. ಓಕೆ, ಇದು ಬಿಚ್ಕೊಂಡು ಅದರ ನಟ್ ಪಕ್ಕಕ್ಕಿಟ್ಟು ಈ ಪ್ಲೇಟನ್ನು ಸ್ವಲ್ಪ ಎತ್ಕೊಂಡು ಈ ವೀಲನ್ನು ತೆಗಿಬೇಕು. ಈ ವೀಲಲ್ಲ, ಇದು ಫ್ಯಾನ್ ಅಂತ, ಫ್ಯಾನ್ ಥರ ಇರುತ್ತೆ ನೋಡಿ. ಇದನ್ನು ನಿಮಗೆ ತೆಗೆದು ತೋರಿಸ್ತೀನಿ. ಇದನ್ನು ಹೇಳ್ತಾರೆ ಗವರ್ನರ್ ಅಂತ ಇದಕ್ಕೆ ಹೆಸರು. ಇದು ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ ಹಳೇದಾದ್ದರಿಂದ ಇದನ್ನು ನಾವು ಕರೆಕ್ಟ್ ಮಾಡ್ಕೋಬೋದು, ಯೋಚನೆ ಇಲ್ಲ. ಇದು ಇಲ್ಲಿ ಇಡ್ತೀನಿ. ಈಗ ಇದನ್ನು ನಾವು ಅನ್ವೈಂಡ್ ಹೇಗೋ ಮಾಡೋದು ಅಂದರೆ, ಇದು ಹ್ಯಾಮರ್ ಉಂಟು ನೋಡಿ, ಹ್ಯಾಮರನ್ನು ತೆಗೆದು ಇದನ್ನು ಈ ಕೌಂಟರ್ ಲಿವರನ್ನು ಸ್ವಲ್ಪ ಎತ್ತಬೇಕಾಗುತ್ತೆ. ಓಕೆ, ಆದರೂ ಇದು ಅನ್ವೈಂಡ್ ಆಗ್ತಾಯಿಲ್ಲ. ಯಾತಕ್ಕೆ ಅನ್ವೈಂಡ್ ಆಗ್ತಾಯಿಲ್ಲ ಅಂದರೆ
ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ. ಓಕೆ, ಈ ಕಡೆ ಯಾರೋ ಇದನ್ನು ಇಲ್ಲಿಗೆ ಬರೋದು, ಈ ನಮ್ಮ ಹತ್ರ ರಿಪೇರಿಗೆ ಬರೋಕ್ಕೆ ಮುಂಚೆ ಇದನ್ನು ಯಾರೋ ತಪ್ಪು ತಿರುಗಿಸಿದ್ದಾರೆ. ಹಿಂದಕ್ಕೆ ತಿರುಗಿಸಿದ್ರೆ ಈ ಥರ ಇದ್ರ ಇರೋ ಲಿವರ್ ಎಲ್ಲ ವಂಕರ ಆಗುತ್ತೆ. ವಂಕರ ಆದ ಕಾಲಕ್ಕೆ ಇದು ಹಿಂದಕ್ಕೆ ತಿರುಗಲ್ಲ. ಆ ಥರ ಸಂದರ್ಭದಲ್ಲಿ ಯಾವುದರಲ್ಲಿ ವೀಲಲ್ಲಿ ಸಿಕ್ಕೋತಾ ಇದೆಯೋ ಅದನ್ನು ನೋಡಿ, ಅದನ್ನು ಸ್ವಲ್ಪ ನಾವು ಇದು ಬಿಚ್ಕೋಬೇಕಾಗುತ್ತೆ ಸ್ವಲ್ಪ. ಅದನ್ನು ನಾವು ಅದರ ಆ್ಯಂಗಲ್ ಚೇಂಜ್ ಮಾಡಿದ ಕಾಲಕ್ಕೆ ಅದು ತಿರುಗಕ್ಕೆ ಶುರು ಆಗುತ್ತೆ. ನೋಡಿ, ಈಗ ನೋಡಿ, ಇಲ್ಲಿದೆ ಈ ಕಡೆ. ಇಲ್ಲಿ ಸ್ವಲ್ಪ ಇದನ್ನು ಎಳ್ಕೋಬೇಕಾಗುತ್ತೆ ಲಿವರ್. ಯಾತಕ್ಕೆ ಅಂದರೆ ಇದು ಯಾರೋ ಕೆಡಿಸಿರೋದ್ರಿಂದ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಮಗೆ ಈಗ ತಿಳಿಯೋದಿಲ್ಲ. ಆದರೆ ಇದು ಬಿಚ್ಚಿದ ಮೇಲೆ ನಮಗೆ ತಿಳಿಯುತ್ತೆ. ಆಗ ಇದರದ್ದು ನಮಗೆ ಪ್ರಾಬ್ಲಮ್ ಬರಲ್ಲ. ನೋಡಿ, ಇದನ್ನು ಹಿಂಗೆ ಹಿಡ್ಕೊಂಡು ಈ ಹ್ಯಾಮರನ್ನು ಹೀಗೆ ಎತ್ಕೊಂಡು ಈ ಕೌಂಟರ್ ಲಿವರನ್ನು ಹೀಗೆ ಕೈಯಲ್ಲಿ ಹಿಡ್ಕೊಂಡು ಇದನ್ನು ಹೀಗೆ ಬಿಟ್ಟು ಕಾಲಕ್ಕೆ ನೋಡಿ ಇದು ತಿರುಗುತ್ತೆ. ಇದು ಅನ್ವೈಂಡ್ ಆಗ್ತಾ ಇದೆ. ಇದು ಪೂರ್ತಿ ಅನ್ವೈಂಡ್ ಆಗೋದಕ್ಕೆ ಮುಂಚೆ ಕೈ ಬಿಡಬಾರ್ದು. ಕೈ ಬಿಟ್ಟರೆ ಲಿವರ್ ಮುರಿದೋಗುತ್ತೆ. ಇದಕ್ಕೆ ಲಿವರ್ ಅಂತಾರೆ. ನನ್ನ ಹೆಬ್ಬೆಟ್ಟಿಟ್ಟಿದ್ದೀನಲ್ಲ ಅದನ್ನು ಲಿವರ್ ಅಂತಾರೆ, ಲಿಫ್ಟಿಂಗ್ ಲಿವರ್ ಅಂತಾರೆ. ಅದನ್ನು ಕೆಳಗಡೆ ಹಿಡ್ಕೊಂಡಿದ್ದೀನಲ್ಲ ಅದನ್ನು ಹ್ಯಾಮರ್ ಅಂತಾರೆ. ಅದು ಎರಡು ಕೋಆರ್ಡಿನೇಷನ್ನಿಂದಲೇ ನಮಗೆ ಇದು ಸ್ಟ್ರೈಕ್ ಮಾಡುತ್ತೆ ಅಂತ. ಅದು ಅದೆಲ್ಲ ಹೇಗೆ ಸ್ಟ್ರೈಕ್ ಮಾಡುತ್ತೆ ಅದೆಲ್ಲ ಮುಂದಕ್ಕೆ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿ ತನಕ ಇದು ತಿಳ್ಕೊಳ್ಳಿ ಅನ್ವೈಂಡ್ ಮಾಡೋದು ಹೇಗೆ ಅಂತ. ಆಯಿತಲ್ಲ? ನೋಡಿ, ಈಗ ಇದರಲ್ಲಿ ವೈಂಡ್ ಇಲ್ಲ ಅಂತ ಕಾಣಿಸುತ್ತೆ. ಇದು ಆಡುತ್ತೆ ನೋಡಿ, ಹೀಗೆ ತಳ್ಳಿದ್ರೆ ಆಡುತ್ತೆ, ಅಂದರೆ ಇದರಲ್ಲಿ ವೈಂಡ್ ಇಲ್ಲ. ಈಗ ನಾವು ಏನು ಮಾಡಬೇಕು ಅಂದರೆ ಈ 4 ಕೂಡ ಇದಕ್ಕೆ ಇರೋ 4 ಸ್ಕ್ರೂ ಎಲ್ಲ ಉಂಟು, 4 ನಟ್ ಉಂಟು. ಆ ನಟ್ಟುಗಳತ್ತೆ ಬಿಚ್ಕೋಬೇಕು ಮೆಲ್ಲಿಗೆ. ಒಂದೊಂದಾಗಿ ನಟ್ಟು ತೆಗೆದು ಇದೆಲ್ಲ ಸಾಮಾನನ್ನು ಪಕ್ಕಕ್ಕೆ ಇಟ್ಕೋಬೇಕು. ಅದಕ್ಕೆಂದರೆ ಅಲ್ಲಿ ಇಲ್ಲಿ ಬಿದ್ದು ಹೋದರೆ ನಮಗೆ ತಿರ್ಗಾ ಅಸೆಂಬಲ್ ಮಾಡೋವಾಗ ಪ್ರಾಬ್ಲಮ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ನೋಡಿ, ಇದನ್ನು ಈಗ ಬಿಚ್ತಾ ಇದ್ದೀನಿ. ಇದು ಈಗ ರೆಡಿ ಆಗಿದೆ. ನಾವು ಡಿಸ್ಮ್ಯಾಂಟಲ್ ಮಾಡ್ಬೋದು. ಇದರಲ್ಲಿ ಇನ್ನೂ ಸ್ವಲ್ಪ ವೈಂಡ್ ಇರೋ ಹಾಗಿದೆ. ಅದರಿಂದ ಇದನ್ನು ವೀಲನ್ನು ತಳ್ಕೊಂಡು ಕಾಲಕ್ಕೆ ಅದು ಪೂರ್ತಿ ಅನ್ವೈಂಡ್ ಆಗಿಬಿಡುತ್ತೆ. ಯಾವಾಗಂತಂಗೆ ಅದು ತಿರುಗಿದ ಮೇಲೆ ಇದನ್ನು ನಾವು ತೆಗಿಬೇಕು. ಇದರ ಪ್ಲೇಟನ್ನು, ಇದನ್ನು ಅಪ್ಪರ್ ಪ್ಲೇಟ್ ಅಂತೀವಿ, ಅದನ್ನು ಲೋವರ್ ಪ್ಲೇಟ್ ಅಂತೀವಿ ನಾವು. ಇದರ ಕೆಳಗಿರೋದನ್ನು ಈ ಪ್ರತಿ ವೀಲಿನ ಹೆಸರು ಕೂಡ ನಿಮಗೆ ಹೇಳ್ತೀನಿ ಈಗ ನಾನು. ಇದಾದಮೇಲೆ ನೋಡಿ, ಈಗ ಅದರಲ್ಲಿ ವೈಂಡ್ ಇಲ್ಲ ಅಂತ ಅರ್ಥ ಆಯಿತು. ಈಗ ನಾವು ಇದನ್ನು ನಿಧಾನವಾಗಿ ಈಗ ಆಡಿಸಿ ತೆಗಿಬೇಕು. ಆದರೂ ಒಂಚೂರು ವೈಂಡ್ ಇದ್ದೇ ಇರುತ್ತೆ ಅದರಲ್ಲಿ. ಅದರಿಂದ ಅಷ್ಟು ರಿಸ್ಕ್ ಇಲ್ಲ. ಕೈಗೆ ಗಾಯ ಆಗೋ ಅಪಾಯ ಏನೂ ಇಲ್ಲ. ಮೆಲ್ಲಿಗೆ ತೆಗಿಬೋದು ಇದನ್ನು ನಾವು. ಇದು ತೆಗೆದ ಮೇಲೆ ನಿಧಾನವಾಗಿ ಹೀಗೆ ಇದನ್ನು ಪಕ್ಕಕ್ಕೆ ತೆಗೆದು ಇಲ್ಲಿಂದ ನಾವು ಎಸ್ಕೇಪ್ ವೀಲ್ ಅಂತಾರೆ. ಇದನ್ನು ಮುಂಚೆ ತೆಗೆಯೋದು ಇದು ಎಸ್ಕೇಪ್ ವೀಲ್ ಅಂತಾರೆ. ಇದು ಪ್ಲೇಟು, ಇದು ಕೌಂಟರ್ ವೀಲ್ ಅಂತಾರೆ. ಇದು ಸ್ವಲ್ಪ ವಂಕರ ಆಗಿದೆ. ಇದನ್ನು ನಾವು ಸ್ಟ್ರೈಟ್ ಮಾಡ್ಕೋಬೇಕು. ಮಿಸ್ ಹ್ಯಾಂಡ್ಲಿಂಗಿಂದ ಹೀಗಾಗಿದೆ, ಅದು ಇನ್ನೇನೂ ಇಲ್ಲ. ಓಕೆ, ಇದರಲ್ಲೇನು ಪ್ರಾಬ್ಲಮ್ ಇಲ್ಲ. ಇದನ್ನು ಮಾತ್ರ ಬಿಚ್ಚೋಕ್ಕೆ ಮುಂಚೆ ನಾವು ಯಾವಾಗಲೂ ಈ ಒಂದು ಜಾಗದಲ್ಲಿ ಇದರ ಮೇಲೆ ಎಸ್ ಅಂತ ಬರ್ಕೋಬೇಕು. ಯಾತಕ್ಕೆ ಇದು ಬರೆಯಬೇಕು ಅನ್ನೋದು ನಿಮಗೆ ನಾನು ಹೇಳ್ತೀನಿ ಮುಂದಕ್ಕೆ. ಎಸ್ ಅಂತ ಬರ್ಕೊಳ್ಳಿ. ಸ್ಟ್ರೈಕ್ ಅಂತ, ಎಸ್ ಅಂದರೆ ಸ್ಟ್ರೈಕ್ ಅಂತ, ಸ್ಟ್ರೈಕ್ ಸೈಡು ಅಂತ. ನಮ್ಮ ಕಡೆಗೆ ಮುಖ ಮಾಡಿದಾಗ ಇದಿರುತ್ತೆ.
ಅದರಿಂದ ಇದು ನಾವು ನೋಡ್ಕೋಬೇಕು. ಇದು ಸ್ವಲ್ಪ ಎತ್ಕೊಂಡು ಇದಕ್ಕೊಂದು ಲಾಕ್ ಉಂಟು ಇಲ್ಲಿ, ಆ ಲಾಕನ್ನು ಬಿಚ್ಚಬೇಕು ನಾವು. ಓಕೆ, ಲಾಕ್ ಬಿಚ್ಚೋಣ. ಆಮೇಲೆ ಅಲ್ಲಿದಂಗೆ ಮುಂಚೆ ನಾವು ಮಿಕ್ಕಿದ್ದೆಲ್ಲ ಇದು ತೆಗೆದು ಹೊರಗೆ ಇಡೋಣ. ನೋಡಿ, ಈಗ ಇದೆಲ್ಲ ಹೊರಗೆ ಬಂತು. ಎಲ್ಲ ವೀಲು ತೆಗಿತೀನಿ, ಅದರ ಸಿಸ್ಟಮಲ್ಲೇ ಇಡ್ತೀನಿ. ಆಗ ನಿಮಗೆ ನೋಡೋದಕ್ಕೂ ಈಸಿ ಆಗುತ್ತೆ, ಯಾವುದು ಎಲ್ಲಿ ಬರುತ್ತೆ ಅನ್ನೋದು ನಿಮಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಇವುಗಳ ಹೆಸರೆಲ್ಲ ಹೇಳ್ತೀನಿ, ನೀವು ತಿಳ್ಕೊಳ್ಳಿ. ಆಗ ಇದಕ್ಕಿಲ್ಲಿ ವೈರ್ ಹಿಡ್ಕೊಂಡಿದೆ, ಆ ವೈರಿಂದ ಬಿಡಿಸ್ಕೋಬೇಕು ಹ್ಯಾಮರ್ ಹೊರಗೆ ಬರೋಕ್ಕೆ. ಇದು ಹ್ಯಾಮರು. ಓಕೆ, ಈಗ ನಾವು ನೋಡೋಣ, ಇದರ ಕಡೆ ಗಮನ ಕೊಟ್ಟು ನಾವು ಕೇಳೋಣ ಇದು ಏನು. ನೋಡಿ, ಇದಕ್ಕೊಂದು ಲಾಕ್ ಉಂಟು, ಇದನ್ನು ಈ ಲಾಕನ್ನು ತೆಕ್ಕೋಬೇಕು. ಇದು ವಿಷ್ಣು ನಾಮದಾಗಿರುತ್ತೆ, ಯು ಲಾಕ್. ಇದು ಕೌಂಟರ್ ವೀಲ್ ಲಾಕ್ ಅಂತಾರೆ. ಇದನ್ನು ಇಲ್ಲಿ ಇಡ್ತೀನಿ. ಇದು ಕೌಂಟರ್ ವೀಲು, ಇದು ಲೆಕ್ಕ ಹಾಕುತ್ತೆ ಎಷ್ಟು ಗಂಟೆಗೆ ಎಷ್ಟು ಹೊಡಿಬೇಕು ಅನ್ನೋದು. ಇದು ಒಂದಿರುತ್ತೆ. ಅದರ ಮೇಲೆ ಒಂದು ವಾಷರ್ ಇರುತ್ತೆ, ಈ ವಾಷರ್ ಇದ್ರ ಜೊತೆಯಲ್ಲಿ ಇಡ್ತೀನಿ. ಇದು ಪ್ಲೇಟು, ಇದು ಕ್ಲೀನ್ ಮಾಡ್ಕೋಬೇಕೀಗ ನಾವು. ಈ ಕಡೆಗೆ ಪಕ್ಕಕ್ಕೆ ಇಡ್ತೀನಿ. ಇದು ಕೆಳಗಿನ ಪ್ಲೇಟು, ಇದು ಗೋಯಿಂಗ್ ಸೈಡು, ಇದು ಸ್ಟ್ರೈಕ್ ಸೈಡು. ಇದು ಪಕ್ಕಕ್ಕೆ ಇಡ್ತೀನಿ. ಈಗ ನಾವು ಇದನ್ನು ಸರಿಯಾಗಿ ಇದರ ಸಿಸ್ಟಮೆಟಿಕ್ ಆಗಿ ಇಡೋಣ. ಇದು ಒಂದು, ಇದ್ರ ಹಿಂದೆ ಇದು ಬರುತ್ತೆ, ಅದರ ಹಿಂದೆ ಇದು ಬರುತ್ತೆ, ಇದಲ್ಲ ಇದು, ಅದರ ಹಿಂದೆ ಈ ವೀಲ್ ಬರುತ್ತೆ, ಅದ್ರ ಹಿಂದೆ ಇದು ಬರುತ್ತೆ. ಇದು ಹ್ಯಾಮರ್ ಕೆಳಗೆ ಬರುತ್ತೆ, ಮಧ್ಯದಲ್ಲಿ ಬರೋದು ಮಿನಟ್ ವೀಲು, ಇದು ಸೆಂಟ್ರಲ್ ಬರುತ್ತೆ, ಅದರಿಂದ ಸೆಂಟ್ರ್ ವೀಲು, ಇದು ಅವರ್ ವೀಲು, ಇದು ಲಿಫ್ಟಿಂಗ್ ಲಿವರು, ಇದು ಲಿಫ್ಟಿಂಗ್ ಲಿವರ್ 2, ಕೌಂಟರ್ ಲಿವರು ಅಂತ ಹೇಳ್ತಾರೆ ಕೂಡ ಅದಕ್ಕೆ. ಇದರಿಂದ ಈ ವೀಲ್ ಬರುತ್ತೆ, ಇದರಿಂದ ಈ ವೀಲ್ ಬರುತ್ತೆ, ಅದರಿಂದ ಈ ವೀಲು, ಅದ್ರ ಹಿಂದೆ ಬರೋದು ಇದು. ಈ ಎರಡು ಪ್ಲೇಟಿನ ಮೇಲೆ ಬರೋದು ಲಿವರ್ಗಳು. ಈಗ 3 ಭಾಗದಲ್ಲಿ ತಿಳ್ಕೊಳ್ಳಿ. ಒಂದು ಭಾಗ ಇದು, ಎರಡನೇ ಭಾಗ ಇದು, ಮೂರನೇ ಭಾಗ ಇದು. ಇದು ಗೋಯಿಂಗ್ ಸೈಡಲ್ಲಿ ಇದು ಮೇನ್ ಸ್ಪ್ರಿಂಗ್ ಇರೋದು, ಅದು ಮೇನ್ ವೀಲು. ಇದು ಫಸ್ಟ್ ವೀಲು, ಸೆಕೆಂಡ್ ವೀಲು, ಥರ್ಡ್ ವೀಲು, ಎಸ್ಕೇಪ್ ವೀಲು. ಅದೇ ಥರ ಇಲ್ಲಿ ಹ್ಯಾಮರು, ಮಿನಟ್ ವೀಲು, ಸೆಂಟ್ರ್ ವೀಲು, ಅವರ್ ವೀಲು, ಲಿಫ್ಟಿಂಗ್ ಲಿವರು 1, ಲಿಫ್ಟಿಂಗ್ ಲಿವರ್ 2. ಅದಾದಮೇಲೆ ಈ ಸೈಡಲ್ಲಿ ಸ್ಟ್ರೈಕಿಂಗ್ ಸೈಡ್ ಮೇನ್ ವೀಲು, ಫಸ್ಟ್ ವೀಲು. ಇದಕ್ಕೆ ಒಂದು ಕಟ್ ಉಂಟು, ಅದರಿಂದ ಇದನ್ನು ಕ್ಯಾಮ್ ವೀಲ್ ಅಂತಾರೆ. ಇದಕ್ಕೊಂದು ಪಿನ್ ಉಂಟು ಕೆಳಗಡೆ ಭಾಗದಲ್ಲಿ, ಅದರಿಂದ ಇದನ್ನು ಪಿನ್ ವೀಲ್ ಅಂತಾರೆ. ಇದನ್ನು ಗವರ್ನರ್ ಅಂತಾರೆ ಅಥವಾ ಫ್ಯಾನ್ ಕೂಡ ಅಂತಾರೆ. ಇದೆಲ್ಲನೂ ನಾವು ಈಗ ಸರಿಯಾಗಿ ಕ್ಲೀನ್ ಮಾಡಿ ನಾವು ಮುಂದಿನ ವೀಡಿಯೋಲಿ ನೋಡೋಣ. ಅಲ್ಲಿ ತನಕ ಬಾಯ್.